ಈ ಕಡೆ ಬಂದರೆ ನೀವು ಕೇಳಿದ್ರೆ ಇಲ್ಲಿ ಈ ತರ ಸ್ಟೀಲಿಂಗ್ ಸೌಂಡ್ ತರ ಕೇಳಿಸುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಪಾತ್ರೆ ಸಾಮಾನುಗಳೆಲ್ಲ ಇದ್ದಂತ ಸ್ಥಳ ಇದು. ಸೊ ಉತ್ತರ ರಾಮಾಯಣ ಮುಗಿದ ನಂತರ ಏನಾಗುತ್ತೆ, ಸೀತಾದೇವಿ ಬಂದ್ಬಿಟ್ಟು ಭೂಗರ್ಭದಲ್ಲಿ ಇದಾಗ್ತಾರಲ್ವ, ಭೂಮಿ ತಮ್ಮನ್ನು ಸಮರ್ಪಿಸ್ಕೊಂಡ್ಬಿಟ್ಟು ಹೋಗ್ತಾರೆ ಭೂತಾಯಿ ಒಳಗಡೆ ಗರ್ಭದಲ್ಲಿ. ಸೊ ಆಗ ಆಂಜನೇಯ ಸ್ವಾಮಿ ರಾಮಾಯಣ ಮುಗಿತಲ್ಲ ಅಂತ ಹೇಳ್ಬಿಟ್ಟು, ಸೊ ಇದೇ ಪಾತ್ರೆ ಇದೆಲ್ಲ ಹೀಗೆ ಇದ್ರೆ ಏನಾಗುತ್ತೆ, ಇಲ್ಲ ಹಾಳಾಗೋಗುತ್ತೆ ಅಂತೇಳಿ ಈ ಒಂದು ಪಾತ್ರೆ ಸಾಮಾನುಗಳನ್ನ ಬೆಟ್ಟದ ರೂಪದಲ್ಲಿ ಮಾಡಿ ಉಲ್ಟಾ ತಿರುಗಿಸಿಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಇಲ್ಲೇನು ನೋಡ್ತಾರೆ, ಇದು ಬಂದ್ಬಿಟ್ಟು ಅಕ್ಷಯ ಪಾತ್ರೆ. ಸೊ ಆಗಿನ ಕಾಲದಲ್ಲಿ ಸೀತಾಮಾತೆಯವರು ಏನಾದ್ರು ಬೇಕು ಅಂತ ಕೇಳಿದ್ರೆ ಇಲ್ಲಿಂದ ಒಂದು 101 ಭಕ್ಷ ಬರ್ತಾ ಇತ್ತು. ಅದಾದ ಮೇಲೆ ಅವರು ಎಲ್ಲರಿಗೂ ಕೂಡ ಹಂಚ್ತಾ ಇದ್ರು. ಸೊ ಇಲ್ಲಿ ಬೇಕಾದ್ರೆ ನೀವು ನೋಡ್ಬೋದು, ಕ್ಲೋಸಪ್ಪಲ್ಲಿ ನೋಡಿದ್ರೆ ಅಲ್ಲಿ ಇಂಪ್ರೆಷನ್ ಕೂಡ ಇದೆ, ಈಗಲೂ ಕೂಡ ಬಳ್ಳಿನ ಇಂಪ್ರೆಷನ್. ಸೊ ಇದು ಒಂದು ಸೀತಾದೇವಿ